ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ಸುಡು ಬೇಸಿಗೆ ಹಿನ್ನೆಲೆ ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಕುಡಿಯುವಂತಹ ನೀರಿಗಾಗಿ ಹಾಹಾಕಾರ ಇರತಕ್ಕಂಥದ್ದು. ಆದರೆ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಅಳವಡಿಕೆ ಮಾಡಿರ್ತಕ್ಕಂಥ ವಾಟರ್ ಫಿಲ್ಟರ್ಗಳು ಈಗಾಗಲೇ 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ದುರಸ್ತಿ ಆಗಬೇಕಾಗಿದ್ದರೂ ಕೂಡ ಅಧಿಕಾರಿಗಳು ಒಂದು ಕಡೆ ಕಣ್ಣು ಮುಚ್ಚಿಕೊಳ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಲಸ ಮಾಡದಿರ್ತಕ್ಕಂಥ ಒಂದು ಪರಿಣಾಮವಾಗಿ ಜನರು ಏನು ಬೇರೆ ಬೇರೆ ಒಂದು ಗ್ರಾಮಗಳಿಗೆ ಅಂತ ಕಿಲೋಮೀಟರ್ ಗಟ್ಟಲೆ ಏನು ಬೈಕ್ನಲ್ಲಿ ತೆರಳಿ ಅಲ್ಲಿಂದ ಒಂದು ನೀರನ್ನು ತೆಗೆದುಕೊಂಡ್ಬಂದು ಕುಡಿಯುವಂತಹ ಒಂದು ದುಸ್ಥಿತಿ ಇರತಕ್ಕಂಥದ್ದು. ಆದರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚೆನ್ನಯ್ಯಗಾರಿಪಲ್ಲಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಕಳ್ಳರ ಕಾಟಕ್ಕೆ ಎದುರಿ ಈ ಒಂದು ಗ್ರಾಮದಲ್ಲಿ ವಾಟರ್ ಫಿಲ್ಟರ್ನ ಒಂದು ಅಳವಡಿಕೆಗೆ ಇದೀಗ ಏನು ಗ್ರಾಮೀಣ ಮತ್ತು ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಒಂದು ಹಿಂಜರಿತಾ ಇರ್ತಕ್ಕಂಥದ್ದು. ಇದಕ್ಕೆ ಕಾರಣವೂ ಕೂಡ ಇದೆ. ಯಾಕಂತ ಹೇಳಿದ್ರೆ 2024ನೇ ವರ್ಷದಲ್ಲಿ ಈ ಒಂದು ಚೆನ್ನಯ್ಯಗಾರಿಪಲ್ಲಿ ಎನ್ನುವಂತಹ ಗ್ರಾಮ ಏನಿದೆ ಇದು ಮುತುಕುಪಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಈ ಒಂದು ಚೆನ್ನಯ್ಯಗಾರಿಪಲ್ಲಿ ಗ್ರಾಮದಲ್ಲಿ 2024ರಲ್ಲಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಈ ಒಂದು ಗ್ರಾಮದ ಹೊರವಲಯದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಆರಂಭಿಸಿದ್ರು. ಆದರೆ ಈ ಒಂದು ಫಿಲ್ಟರ್ ಆರಂಭವಾದ ಕೆಲವೇ ತಿಂಗಳಲ್ಲಿ ಈ ಒಂದು ಫಿಲ್ಟರ್ ಮೇಲೆ ಕಳ್ಳರ ಒಂದು ಕಣ್ಣು ಬಿದ್ದಿರ್ತಕ್ಕಂಥದ್ದು. ಈ ಒಂದು ಫಿಲ್ಟರ್ಗೆ ಏಕಾಏಕಿ ನುಗ್ಗಿರ್ತಕ್ಕಂಥ ಕಳ್ಳರು ಫಿಲ್ಟರ್ನ ಒಳಗಡೆ ಇರತಕ್ಕಂಥ ಒಂದು ಮೋಟಾರ್ಗಳ ಜೊತೆಗೆ ಟ್ಯೂಬ್ಗಳನ್ನು ಕದ್ದೊಯ್ದಿರ್ತಕ್ಕಂಥದ್ದು. ಆದರೆ ಗ್ರಾಮಸ್ಥರ ಮನವಿಯ ಮೇರೆಗೆ ಮತ್ತೊಮ್ಮೆ ಏನು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿಯನ್ನು ಸಲ್ಲಿಸಿದ್ರು. ಮತ್ತೆ ಈ ಒಂದು ಏನು ವಾಟರ್ ಫಿಲ್ಟರ್ ಇದೆ ಆ ಒಂದು ಘಟಕವನ್ನು ಮತ್ತೆ ಆರಂಭಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕೇವಲ ಒಂದೇ ತಿಂಗಳಲ್ಲಿ ಈ ಒಂದು ಫಿಲ್ಟರ್ ಘಟಕ ಏನಿದೆ ಆ ಒಂದು ಫಿಲ್ಟರ್ ಘಟಕದಲ್ಲಿ ಏನು ಕಳುವಾಗಿತ್ತು ಮೋಟರ್ಗಳನ್ನ ಜೊತೆಗೆ ಟ್ಯೂಬ್ಗಳನ್ನು ಅಳವಡಿಸಿ ಮತ್ತೆ ಆ ಒಂದು ಫಿಲ್ಟರ್ ಘಟಕವನ್ನು ಆರಂಭಿಸಿದ್ರು. ಆದರೆ ಈ ಒಂದು ಫಿಲ್ಟರ್ ಘಟಕ ದುರಸ್ತಿಯಾಗಿ ಕೇವಲ ಒಂದೇ ತಿಂಗಳು ಕಳೆಯುವಷ್ಟರಲ್ಲಿ ಇದೇ ಒಂದು ವಾಟರ್ ಫಿಲ್ಟರ್ನಲ್ಲಿ ಕಳ್ಳರು ತಮ್ಮ ಒಂದು ಕೈಚಳಕವನ್ನು ತೋರಿಸಿರ್ತಕ್ಕಂಥದ್ದು. ಏನು ಈ ಒಂದು ವಾಟರ್ ಫಿಲ್ಟರ್ನಲ್ಲಿ ಇರ್ತಕ್ಕಂಥ ಕಾಯಿನ್ ಬಾಕ್ಸ್ ಅನ್ನು ಕೂಡ ಬಿಡದೆ ಇರತಕ್ಕಂಥ ಕಳ್ಳರು ಏನು ಈ ಒಂದು ವಾಟರ್ ಫಿಲ್ಟರ್ ಇರ್ತಕ್ಕಂಥ 3 ಮೋಟರ್ಗಳನ್ನ ಜೊತೆಗೆ ಟ್ಯೂಬ್ಗಳನ್ನ ಕದ್ದೊಯ್ದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾವಿರಾರು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮೋಟರ್ಗಳು ಜೊತೆಗೆ ಈ ಒಂದು ಕಾಯಿನ್ ಬಾಕ್ಸ್ ಅನ್ನು ಕೂಡ ಕಳ್ಳರು ಕದ್ದೊಯ್ದಿರ್ತಕ್ಕಂಥದ್ದು. ಆದ್ರೆ ಮತ್ತೊಮ್ಮೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವಂತಹ ಒಂದು ಕೆಲಸವನ್ನ ಈ ಗ್ರಾಮಸ್ಥರು ಮಾಡಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ 2 ಬಾರಿ ಅಧಿಕಾರಿಗಳು ವಾಟರ್ ಫಿಲ್ಟರ್ ನ ಚಾಲನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಮನವಿ ಕೊಡೋದು ಬೇಡ ಎಂಬ ನಿರ್ಧಾರಕ್ಕೆ ಈ ಒಂದು ಗ್ರಾಮಸ್ಥರು ಬಂದಿರತಕ್ಕಂಥದ್ದು. ಇನ್ನು ಕಾರಣ ಏನು ಅಂತ ಹೇಳಿದ್ರೆ ವಾಟರ್ ಫಿಲ್ಟರ್ ಈ ಒಂದು ಚೆನ್ನಯ್ಯಗಾರಿಪಲ್ಲಿ ಗ್ರಾಮದ ಹೊರಭಾಗದ ಒಂದು ನಿರ್ಜನ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿನೇ ಮತ್ತೆ ಈ ಒಂದು ವಾಟರ್ ಫಿಲ್ಟರ್ಗೆ ಒಂದು ಕಳ್ಳರ ಒಂದು ಕಾಟದ ಒಂದು ಭಯ ಇರತಕ್ಕಂಥದ್ದು. ಹಾಗಾಗಿನೇ ಅಧಿಕಾರಿಗಳು ಕೂಡ ಎಲ್ಲೋ ಒಂದು ಕಡೆ ಮತ್ತೆ ಇಲ್ಲಿ ಏನು ವಾಟರ್ ಫಿಲ್ಟರ್ ಅನ್ನ ಮತ್ತೆ ಅಳವಡಿಕೆ ಮಾಡಿದ್ರೆ ಖಂಡಿತ ಇಲ್ಲಿ ಕಳ್ತನ ಆಗುತ್ತೇನೋ ಎಂಬಂತಹ ಒಂದು ಭೀತಿ ಕೂಡ ಕಾಡ್ತಾ ಇದೆ. ಹಾಗಾಗಿನೇ ಈ ಒಂದು ಗ್ರಾಮದಲ್ಲಿ ವಾಟರ್ ಫಿಲ್ಟರ್ ಇಲ್ಲದೇ ಇರೋ ಕಾರಣಕ್ಕಾಗಿ ಇದೀಗ ಈ ಒಂದು ಚೆನ್ನಯ್ಯಗಾರಿಪಲ್ಲಿ ಗ್ರಾಮದಿಂದ ಸುಮಾರು ಅಂದ್ರೆ 4-5 ಕಿಲೋಮೀಟರ್ ದೂರ ಹೋಗಿ ಪಕ್ಕದ ಗ್ರಾಮಗಳಿಂದ ಇದೀಗ ಜನರು ನೀರನ್ನ ಕುಡಿಯೋಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ ನಾವು ಗಮನಿಸಬಹುದು, ಇದೀಗ ಸುಡು ಬೇಸಿಗೆ ಹಿನ್ನೆಲೆ ಕುಡಿಲಿಕ್ಕೆ ನೀರು ಬಹಳ ಹೆಚ್ಚಾಗಿ ಒಂದು ಅವಶ್ಯಕತೆ ಕೂಡ ಇದೆ. ಹಾಗಾಗಿನೇ ಗ್ರಾಮಸ್ಥರು ಮತ್ತೊಮ್ಮೆ ಇದೀಗ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಈ ಒಂದು ಗ್ರಾಮದಲ್ಲಿ ಕಳ್ಳರ ಕಾಟದಿಂದ 2 ಬಾರಿ ವಾಟರ್ ಫಿಲ್ಟರ್ ನಲ್ಲಿ ಕಳ್ತನ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದಕ್ಕೆ ರಾಜಕೀಯ ವೈಷಮ್ಯ ಕೂಡ ಕಾರಣ ಇರ್ಬೋದು. ಹಾಗಾಗಿನೇ ಮತ್ತೆ ಈ ಒಂದು ವಾಟರ್ ಫಿಲ್ಟರ್ ನ ಅಧಿಕಾರಿಗಳು ಚಾಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಖಂಡಿತ ದುರಸ್ತಿಯನ್ನು ಮಾಡಿದ್ರೆ ಅದನ್ನ ನಾವು ಖಂಡಿತ ಜವಾಬ್ದಾರಿಯುತವಾಗಿ ನೋಡ್ಕೊಂತೀವಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಚೆನ್ನಯ್ಯಗಾರಿಪಲ್ಲಿ ಸರ್ ಇವರು ಫಿಲ್ಟರ್ ಕೆಟ್ಟೋಗಿ 2 ವರ್ಷ ಆಯ್ತು ಸರ್. ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರು. ಕುಡಿಯೋಕ್ಕೆ ನೀರಿಲ್ಲ. 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹೋಗಬೇಕು. ತುಂಬ ಕಷ್ಟ ಆಗಿದೆ ಸರ್. ಸೋಮವಾರಪಲ್ಲಿ ಹೋಗಬೇಕು, ಇಲ್ದಿದ್ದರೆ ರಾಜಗೊಂಡಪಲ್ಲಿ ಹೋಗಬೇಕು, ಇಲ್ಲಾಂದರೆ ಮುತ್ತಪಲ್ಲಿಗೆ ಹೋಗಬೇಕು. 6 ಕಿಲೋಮೀಟ್ರ್ ಅದು. ನಾನು 6 ಕಿಲೋಮೀಟ್ರ್ ಹೋಗ್ತೀನಿ. ಅಲ್ಲಿ ಕೆರೆ ನೀರು ಬರುತ್ತೆ. ಕೆರೆಯಲ್ಲಿ ಹಾಕಿದ್ದಾರೆ 250-300 ಬರುತ್ತೆ ನೀರು. ಅದು ಚೆನ್ನಾಗಿದೆ. ಅಲ್ಲಿ ಹೋಗಿ ತಗೊಂಡು ಬರ್ತೀನಿ ನಾನು ಡೈಲಿ. ಗೊತ್ತಿಲ್ಲ ಸರ್, ಏನಿಲ್ಲ, ಎಲ್ಲ ತಗೊಂಡು ಹೋಗೋರೆ ಸರ್. 2 ಸಲ ಆಗಿದೆ. 2 ಸಲ ಆಗಿದೆ ಸರ್. ಕಂಪ್ಲೇಂಟ್ ಎಲ್ಲ ಆಗಿದೆ ಸರ್. ಯಾರೂ ಸಿಕ್ಕಿಲ್ಲ. ಗೊತ್ತಿಲ್ಲ ಸರ್. ಎಲ್ಲ ಬೇಡಿಕೆ ಕೊಟ್ಟಿದ್ದೀವಿ ಸರ್. ಪಂಚಾಯತಿಯಲ್ಲಿ ಕೇಳಿದ್ದೀವಿ, ವಾಟರ್ ಬೋರ್ಡಲ್ಲಿ ಕೇಳಿದ್ದೀವಿ. ಏನು ರೆಸ್ಪಾನ್ಸ್ ಇಲ್ಲ. ಬರ್ತೀವಿ, ಮಾಡ್ತೀವಿ, ನೋಡ್ತೀವಿ ಅಂತಾರೆ. ಬರಲ್ಲ, ಮಾಡಲ್ಲ, ನೋಡಿ 2 ವರ್ಷದಿಂದ ಸರ್ ವೋಟರ್ಸು 500 ಚಿಲ್ಲರೆ ಇದೆ. ಎಲ್ಲ ಟೋಟಲ್ಲು 700-750 ಇರ್ಬೋದು. ಹೊರಗಡೆ ಇದ್ರೇನು ಊರಲ್ಲಿದ್ರೇನು ಸರ್ ಎಲ್ಲರಿಗೂ ಅನುಕೂಲ ಆಗುವುದಲ್ಲ. ಯಾರಿಗೂ ತೊಂದರೆ ಆಗುವಂಥ ಪರಿಸ್ಥಿತಿ ಇಲ್ಲ. ಬೇಕೇ ಬೇಕು ಸರ್, ಇಲ್ದಿರೋ ತೊಂದರೆ ಆಗುತ್ತೆ. ಕೆಲಸ ಮಾಡಬೇಕಂತನೇ ಕೆಲಸ ಮಾಡೋರು ಯಾರೋ ಕಳ್ತನ ಮಾಡಿಬಿಟ್ಟು ಎಲ್ಲ ಬಿಚ್ಚೋಗಿಬಿಟ್ಟು ತಗೊಂಡವ್ರೆ. ನನಗೆ ಬೇಜಾರಾಗೋಯ್ತು. ಇದು 2ನೇ ಸಲ ನಾನು ಸುಮ್ಮನೆ ಇದ್ಬಿಟ್ಟೆ. ಏನು ಮಾಡೋಕ್ಕೆ ಹೋಗಲಿ. ಇದಕ್ಕೆ ಇದ್ರ ಒಳಗಡೆನೇ ಇದುವರೆಗೆ ಬಂದಿಲ್ಲ. 4 ವರ್ಷದಿಂದ ನಾನು ಇದನ್ನು ನೋಡೋಕ್ಕೂ ಬಂದಲ್ಲ. 2 ಸಲ ರೆಡಿ ಮಾಡಿದೆ. ಮರ್ಯಾದೆ ಹೋಯ್ತು. ಶಾಸಕರು ಹೇಳಿದೆ. ಶಾಸಕರು ಅಷ್ಟು ಹೋಗಿದ್ರು. ನಿಮ್ಮ ಊರಿಗೆ ಯಾತಕ್ಕೆ ಫಿಲ್ಟ್ರು, ನಿಮಗೇನು ಬೇಕಾಗಿಲ್ಲ, ಆಗಿರ್ರಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ಬಿಟ್ಟು. ಏನು ಪಾಪ ಅವರು 2 ಸಲ ರೆಡಿ ಮಾಡಿಕೊಟ್ರು. ನಾವೇನು ಮಾಡ್ಕಾರೆ ಅದಕ್ಕೆ ಬೇಕಾದಂತ ಯಾರೋ ಮಾಡವ್ರೆ. ಅದು ಯಾರು ಅಂತ ನಮಗೆ ಗೊತ್ತಿಲ್ಲ. 2 ಸಲ ಸರ್, 2 ಸಲ ಸುಮಾರು 4 ವರ್ಷ ಮೇಲೆ ಆಗೋಗಿದೆ.
2 ಸಲ ಆಗಿರೋದು. 1ನೇ ಸಲ ಪಾಪ ಗೌರ್ಮೆಂಟ್ನವರೇ ಬಂದು ಹಾಕಿಬಿಟ್ಟವ್ರೆ. 2ನೇ ಸಲ ನಾನು ಕೇಳಿಕೊಂಡು ಪುನಃ ಬಂದು ಅವ್ರು ರೆಡಿ ಮಾಡಿಕೊಟ್ರೆ ಎಲ್ಲ ಇದು 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 ಈ ಥರ ರೆಡಿ ಆಗಿದೆಯಲ್ಲ. ಮಾಡದೇ ಇರೋದು ಬೋರಲ್ಲಿ ಬರುವುದು, ಅಲ್ಲಿ ಆ ಊರಿಗೆ ಈ ಊರಿಗೆ ಹೋಗು ತಗೊಂಡು ಬರುವುದು, ಅಲ್ಲಿ ಇಲ್ಲಿ ತಗೊಂಡು ಬಂದು ಕುಡಿಯೋದು. ಫಿಲ್ಟ್ರ್ ನೀರು ಬೇಕಾಗಿರೋರು ಬೇರೆ ಊರಿಗೆ ಹೋಗ್ತಾರೆ, ಇಲ್ಲ ಅನ್ನೋರು ಅಲ್ಲಿ ಅದೇ ನೀರು ಕುಡಿತಾರೆ. ಆ ಕೆಲಸ ಮಾಡೋರೆ. ಬೇಕು ಫಿಲ್ಟ್ರ್ ಈಗ ಬೇಕು ಅಂದರೆ ಇವಾಗ ಅರ್ಜೆಂಟ್ ಮಾಡಬೇಕು, ನಿಮ್ಮ ಊರಿಗೆ 2 ಸಲ ಮಾಡಿದ್ದು ಹೋಗ್ರಪ್ಪ ಅಂತ ಹೇಳ್ಬಿಟ್ಟು ಏನು ಮಾಡೋದು ಅಂತ ನಾನು ಹೋಗಲಿಲ್ಲ. ಇದರಲ್ಲಿ ಏನೇ ಇದೆ, ಮೋಟ್ರ್ ಇಲ್ಲ, ಕಾಯಿನ್ಸ್ ಬಾಕ್ಸ್ ಇಲ್ಲ, ಆ ಮೋಟ್ರ್ ಇಲ್ಲ, ಕರೆಂಟ್ ಏನು ಮೋಟ್ರ್ ಯಾವುದೂ ಇಲ್ಲ, ಎಲ್ಲ ತೊಗೊಂಡು ಬಿಟ್ಟೆ ಅವ್ರೆ. ಅದು ಯಾವ ವಿಷಯದಿಂದ ಮಾಡಿಬಿಟ್ರು, ರಾಜಕೀಯ ವಿಷಯದಿಂದ ಮಾಡಿಬಿಟ್ರು, ನನ್ನ ಮೇಲೆ ಏನು ದೋಷದಿಂದ ಮಾಡಿಬಿಟ್ರು ನನಗೇನು ಗೊತ್ತಿಲ್ಲ. ಇವಾಗ ಬೇಕು ಅಂತ ಬೇಜಾನ್ ಜನ ಇದ್ದಾರೆ ಸರ್, ಬೇಕು 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 ಅಂತ. ನಾವು ಇದ್ದೀವಿ, ಆಗಿದ್ರೆ ಒಳ್ಳೆ ಇದೆ, ಚೆನ್ನಾಗಿ ನೋಡ್ಕೊಂಡು ನಡೀತಾರೋ ಚೆನ್ನಾಗಿದೆ, ನೋಡಿಕೊಂಡ್ರೆ ಚೆನ್ನಾಗಿದೆ. ಎಲ್ಲ ಕೆಲಸ ಮಾಡಿದವರು ಇರ್ತಾರೆ, ಕುಡಿಯೋರು ಇರ್ತಾರೆ. ಪಾಪ ನೀರು ಕುಡಿಯೋರೆಲ್ಲ ಬೇಜಾರಾಗೋಯ್ತು ಅವ್ರಿಗೆ. ಬೇರೆ ಊರಿಗೆ 8 ಕಿಲೋಮೀಟ್ರು 5 ಕಿಲೋಮೀಟ್ರು, ಸ್ವಾಮಿಯಪಲ್ಲಿ ಹೋಗಬೇಕಾದ್ರೆ 5 ಕಿಲೋಮೀಟ್ರು, ಅದೇ ಗಾಡಿ ತಗೊಂಡು ಹೋಗಿ ಒಂದು ಕ್ಯಾನ್ ತಗೊಂಡು ಬರಬೇಕಂದ್ರೆ ಅದೇ ಕೆಲಸ ಅವ್ರಿಗೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಹಲವೆಡೆ ಈಗಾಗಲೇ ವಾಟರ್ ಫಿಲ್ಟರ್ ಘಟಕಗಳು ಕೆಟ್ಟು ನಿಂತಿರೋ ಪರಿಣಾಮ ಸಾರ್ವಜನಿಕರು ಏನೋ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ಕುಡಿಯೋದಕ್ಕೆ ನೀರನ್ನು ತೆಗೆದುಕೊಂಡು ಬರ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಸುಮಾರು 100ಕ್ಕೂ ಹೆಚ್ಚು ವಾಟರ್ ಫಿಲ್ಟರ್ ಘಟಕಗಳು ಕೆಟ್ಟು ನಿಂತಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಎಲ್ಲ ಒಂದು ಕಡೆ ಒಂದು ಫಿಲ್ಟರ್ ಘಟಕಗಳನ್ನು ಮತ್ತೆ ದುರಸ್ತಿ ಮಾಡುವಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ನಿರ್ಲಕ್ಷ್ಯವನ್ನು ಕೂಡ ತೋರ್ತಾ ಇದ್ದಾರೆ. ಮತ್ತೊಂದು ಕಡೆ ಶ್ರೀನಿವಾಸಪುರ ತಾಲೂಕಿನ ಈ ಒಂದು ಚೆನ್ನಯ್ಯಗಾರಿಪಲ್ಲಿ ಎನ್ನುವಂತಹ ಗ್ರಾಮದಲ್ಲಿ 2 ಬಾರಿ ಒಂದೇ ಫಿಲ್ಟರ್ನಲ್ಲಿ ಕಳ್ಳತನ ಆಗಿರೋ ಪರಿಣಾಮಕ್ಕಾಗಿ ಮತ್ತೊಮ್ಮೆ ಈ ಒಂದು ಫಿಲ್ಟರ್ ಘಟಕವನ್ನು ದುರಸ್ತಿ ಮಾಡಲಿಕ್ಕೆ ಅಧಿಕಾರಿಗಳು ಕೂಡ ಎಲ್ಲೋ ಒಂದು ಕಡೆ ಮೀನಾಮಶವನ್ನು ಕೂಡ ಎಣಿಸ್ತಾ ಇದ್ದಾರೆ. ಅದರ ಒಂದು ಪರಿಣಾಮವಾಗಿ ಗ್ರಾಮಸ್ಥರು 5-6 ಕಿಲೋಮೀಟರ್ ದೂರ ಹೋಗಿ ಒಂದು ಕುಡಿಯುವಂತಹ ಒಂದು ನೀರಿನ ತೆಗೆದುಕೊಂಡು ಬರತಕ್ಕಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಹಾಗಾಗಿನೇ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಈ ಒಂದು ಚೆನ್ನಯ್ಯಗಾರಿಪಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ವಾಟರ್ ಫಿಲ್ಟರ್ ಘಟಕವನ್ನು ಮತ್ತೆ ಆರಂಭಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಗ್ರಾಮಸ್ಥರು ಮಾಡ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.